ಅದ್ಯಾಕೋ ಏನೋ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ 3 ಡಿಸಿಎಂ ಕಾದಾಟ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಸಚಿವ ರಾಜಣ್ಣ ಹೋದಲ್ಲಿ ಬಂದಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ರೆ ಡಿಸಿಎಂ ಡಿಕೆ ಗರಂ ಆಗಿದ್ದಾರೆ. ಈ ಬಗ್ಗೆ ಖುದ್ದು ಸುರ್ಜೇವಾಲಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ಯಾರು ವಿರೋಧ ಮಾಡಿಲ್ಲ ಅಂದಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ನಾವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. These are all flimsy things. ಎಚ್ಚರಿಕೆಗೂ ಎಚ್ಚೆತ್ತುಕೊಳ್ತಾ ಇಲ್ಲ, ಹಿಡಿದ ಪಟ್ಟನ್ನೂ ಬಿಡ್ತಿಲ್ಲ. ಕಾಂಗ್ರೆಸ್ ಮನೆಯಲ್ಲಿ ಭುಗಿಲೆದ್ದಿರುವ 3 ಡಿಸಿಎಂ ಕಾದಾಟ ತಣ್ಣಗಾಗುತ್ತಲೇ ಇಲ್ಲ. ದಿನ ದಿನಕ್ಕೂ ಬೆಟ್ಟದಂತೆ ಬೆಳೆಯುತ್ತಿದೆ. ಅದರಲ್ಲೂ ಸಚಿವ ಕೆಎನ್ ರಾಜಣ್ಣ ಅಂತೂ ಹೋದಲ್ಲಿ ಬಂದಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ಮನವಿಯನ್ನೊತ್ಕೊಂಡು ಓಡಾಡ್ತಿದ್ದಾರೆ. ಡಿಸಿಎಂ ಹುದ್ದೆ ಸಮರಕ್ಕೆ ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ಈ ಕೂಗು ಮಾತ್ರ ಇನ್ನೂ ಸದ್ದಡಗುತ್ತಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ಕೇಳಿದ್ರಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳನ್ನ. ಎಲೆಕ್ಷನ್ ಟೈಮಲ್ಲಿ ಇಂಥ ವಿಚಾರಗಳನ್ನ ತರಬಾರದು ಅಂತ ಖರ್ಗೆ ಕಡ್ಡಿ ಮುರಿದಂತೆ ಹೇಳಿದ್ರು. ಸಚಿವ ರಾಜಣ್ಣ ಮಾತ್ರ ತಮ್ಮ ನಿಲುವಿನಿಂದ ಹಿಂದೆ ಸರಿಯುತ್ತಿಲ್ಲ. 3 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿದ್ರೆ ಏನ್ ತಪ್ಪು, ಯಾರು ವಿರೋಧ ಮಾಡಿದ್ದಾರೆ, ನನ್ನ ಬೇಡಿಕೆ ನಿರಂತರವಾಗಿರುತ್ತೆ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಈಗ ಯಾರು ವಿರೋಧ ಮಾಡಿದ್ದಾರೆ, ಯಾರು ವಿರೋಧ ಮಾಡಿಲ್ಲ ಅಂದಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದಿಲ್ಲ. ಯಾರಾದರೂ ಕೂಡ ವೆಹಿಮೆಂಟ್ ಆಗಿ ಇಲ್ಲ ಇದು ಸರಿ ಇಲ್ಲ ಅಂತ ಏನಾದರೂ ನಿಮ್ಮ ಮುಂದೆ ಬಂದು ಹೇಳಿದ್ರೆ ಅಥವಾ ಎಐಸಿಸಿ ಅವ್ರ ಗಮನಕ್ಕೆ ತಂದಿದ್ರೆ ಅವ್ರು ವಿರೋಧ ಇದ್ದಾರೆ ಅಂತ ತಿಳ್ಕೋಬೇಕು. ಇನ್ನು ಯಾರೆಲ್ಲ ವಿರೋಧ ಇಲ್ಲದೆ ಸುಮ್ಮನೆ ಇದ್ದಾರೆ ಅವರೆಲ್ಲ ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಲ್ವಾ. ಆಗಬಾರ್ದು ಅಂತಕ್ಕಂಥದ್ದು ಯಾವ ಮಂತ್ರಿಗಳು ಹೇಳಿದ್ದಾರೆ, ಯಾರನ್ನ ಹೇಳಿದಾರ? ಅಲ್ಲಿ ಎಲ್ಲರೂ ಒಪ್ಪದಾಗ ಆಯ್ತಾ ಇಲ್ವಾ? ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಲ್ವಾ? ಕೆಲವು ಜನ ಬಾಯಲ್ಲಿ ಹೇಳಿದ್ದಾರೆ, ಕೆಲವು ಜನ ಹೇಳದೇ ಇರ್ಬೋದು. ಆಗಬಾರ್ದು ಅಂತಕ್ಕಂಥದ್ದು ಯಾರಾದರೂ ವ್ಯಕ್ತಪಡಿಸಿದ್ರೆ ಪರ ವಿರೋಧ ಇದೆ ಅಂತಕ್ಕಂಥದ್ದು ಆಗ್ಬೋದು. ಅದನ್ನು ಎಲ್ಲರೂ ಒಪ್ಪಿದ್ದಾರೆ ಅಂತ ನಾನು ಭಾವನೆ ಮಾಡಿದ್ದೆ. ನಿರಂತರವಾಗಿರುತ್ತೆ. ಇತ್ತ 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ರಿಯಾಕ್ಷನ್ ಕೊಟ್ಟ ಡಿಕೆ ಶಿವಕುಮಾರ್ ಎಲ್ಲ ಸುರ್ಜೇವಾಲಾ ಸಾಹೇಬ್ರನ್ನ ಕೇಳಿ ಅಂತ ಖಡಕ್ ಆಗಿ ಉತ್ತರಿಸಿದ್ರು. ಕೆಲ ಸಚಿವರು ಸುರ್ಜೇವಾಲಾರನ್ನ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ನಾವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. 3 ಡಿಸಿಎಂ ಸೃಷ್ಟಿ ಬಗ್ಗೆ ಸುರ್ಜೇವಾಲಾ ಬಳಿ ಚರ್ಚೆ ಮಾಡಿದ್ದೇವೆ ಅಂತ ಸಚಿವರು ಹೇಳ್ತಿದ್ರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾತ್ರ ಈ ವಿಷಯವೇ ಒಂದು ರೀತಿ ಸಿನಿಮೀಯ ರೀತಿಯಾಗಿದೆ ಅಂತ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. I think these are all flimsy things that you are discussing. We are discussing substantial thing. I think this Pradesh executive will be known for ensuring people's participation in Karnataka's governance. There would be, this is a push for grassroots governance and participation of ordinary people from all walks of life in every assembly constituency. ಇತ್ತ ಒಂದಿಷ್ಟು ಸಚಿವರು ಕೂಡ ನಾವು ಯಾರು ಈ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತಿದ್ದಾರೆ. ನಾನು ಆಕಾಂಕ್ಷಿನೂ ಆಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ. ಆ ಹೇಳಿಕೆ ಆದಮೇಲೆ ಆ ವಿಷಯ ಕ್ಲೋಸ್ ಆಯಿತು ಅಂತ. ಯಾರು ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟವರು ಸರ್ ಎಐಸಿಸಿ. ಈಗ ಯಾರು ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. ಡಿಸಿಎಂ ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ನೋಡಿ, ಚರ್ಚೆ ಯಾರು ಮಾಡ್ತಾ ಇಲ್ಲ. ಈಗ ನಮ್ಮ ಏನೇ ಇದ್ರೂ ಕೂಡ ನಾವು ಮೊದಲಾದರೆ ಹೇಳುವಂಥದ್ದು ಈ ಎಲ್ಲ ವಿಚಾರಗಳು ಪಕ್ಷದ 4 ಗೋಡೆ ಒಳಗೆ ಚರ್ಚೆ ಆಗ್ತವೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕೆಪಿಸಿಸಿ ಕಚೇರಿಯಲ್ಲಿ ರಾಜಣ್ಣ ಜೊತೆ ಡಿಸಿಎಂ ಡಿಕೆ 1-to-1 ಚರ್ಚೆ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಮೀಟಿಂಗ್ ಮುಗಿಸಿ ಹೋಗ್ತಾ ಇದ್ದ ರಾಜಣ್ಣ ಅವರನ್ನ ಕರೆದ ಡಿಕೆ 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಕೊಟ್ಟಿದ್ದ ಹೇಳಿಕೆ ವಿಚಾರವಾಗಿ ಮಾತುಕತೆ ನಡೆಸಿದ್ದಾರೆ. ಅದೇನೇ ಹೇಳಿ, ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ 3 ಡಿಸಿಎಂ ಕಾದಾಟ ಜೋರಾಗಿದೆ. ಖುದ್ದು ವರಿಷ್ಠರೇ ಈ ಬಗ್ಗೆ ಚರ್ಚೆ ಇಲ್ಲ ಅಂತಿದ್ರೆ, ಸಚಿವ ರಾಜಣ್ಣ ಮಾತ್ರ ದೆಹಲಿ ಮಟ್ಟದಲ್ಲೂ ಚರ್ಚೆ ಮಾಡುವ ಸುಳಿವು ನೀಡಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.